ದಿ ಡೆವಿಲ್ ಚಿತ್ರಕ್ಕೆ ಸಾಮಾನ್ಯ ಸಿನಿ ರಸಿಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಡೆವಿಲ್ ಸಿನಿಮಾ ಸೋಮವಾರ ಹಾಗೂ ಮಂಗಳವಾರದ ಗಳಿಕೆಯಲ್ಲಿ ಇದೀಗ ಪಾತಾಳವನ್ನ ಕಂಡಿದೆ. ಅತ್ತ ದುರಂಧರ್ ತನ್ನ ಎರಡನೇ ಸೋಮವಾರವೂ ಸಹ 29 ಕೋಟಿಯನ್ನ ಬಾಚಿಕೊಂಡಿದೆ. ಯಾಕಂದ್ರೆ ಎಷ್ಟೋ ವರ್ಷದಿಂದ ಕಾತರದಿಂದ ಕಾಯ್ತಾ ಇದ್ದಂತಹ ಡೆವಿಲ್ ಚಿತ್ರ ಇದೀಗ ಮಕಾಡೆ ಮಲಗಿದ್ದಕ್ಕೆ ಕಾರಣ ನಿರ್ದೇಶಕ ಪ್ರಕಾಶ್ ಎಂಬ ಮಾತು ಸಹ ಇದೀಗ ಕೇಳಿ ಬರ್ತಾ ಇದೆ. ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದಂತಹ ಡೆವಿಲ್ ಬಿಡುಗಡೆಯಾದ ದಿನ 13.8 ಕೋಟಿಯನ್ನ ಗಳಿಕೆ ಮಾಡಿದೆ ಎಂದು ಸ್ವತಃ ಚಿತ್ರ ನಿರ್ಮಾಣ ಸಂಸ್ಥೆ ಘೋಷಿಸಿತು. ಆದ್ರೆ ಇದೀಗ ಆ ಪೋಸ್ಟ್ ಅನ್ನು ಸಹ ಡಿಲೀಟ್ ಮಾಡಿರುವಂತದ್ದು. ಕ್ರಾಸ್ ಕಲೆಕ್ಷನ್ ಗಣನೆ ತೆಗೆದುಕೊಂಡ್ರೆ ಅಂದಾಜು 30 ಕೋಟಿ ತಲುಪುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಆದ್ರೂ ಕಲೆಕ್ಷನ್ ವಿಚಾರದಲ್ಲಿ ಇನ್ನೂ ಗೊಂದಲವಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಎಲ್ಲಾ ಕಡೆ ದರ್ಶನ್ ಹೆಸರು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಕಳೆದ ಗುರುವಾರ ರಾಜ್ಯಾದ್ಯಂತ ಡೆವಿಲ್ ಮೂವಿ ರಿಲೀಸ್ ಆಗಿ ಎಲ್ಲಾ ಚಿತ್ರಮಂದಿರಗಳಲ್ಲಿ ದರ್ಶನ್ ಆರ್ಭಟ ತುಂಬಾ ಜೋರಾಗಿಯೇ ಇತ್ತು. ಇನ್ನು ರಿಲೀಸ್ ಆದ ಮೊದಲ ದಿನ ಕೋಟಿ ಕೋಟಿ ಹಣವನ್ನ ಬಾಚಿಕೊಂಡಿರುವಂತಹ ಡೆವಿಲ್ ಚಿತ್ರಕ್ಕೆ ಅಭಿಮಾನಿಗಳು ಸಹ ತಮ್ಮ ಪ್ರೀತಿಯ ದಾಸನಿಗೆ ಎಲ್ಲಿಲ್ಲದ ಪ್ರೀತಿಯನ್ನ ತೋರಿಸಿದ್ರು. ಇನ್ನು ತಾರಕ್ ಬಳಿಕ ದರ್ಶನ್ ಹಾಗೂ ಮಿಲನ್ ಪ್ರಕಾಶ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿರುವಂತಹ ಬಹುನಿರೀಕ್ಷಿತ ದಿ ಡೆವಿಲ್ ಚಿತ್ರಕ್ಕೆ ಸಾಮಾನ್ಯ ಸಿನಿ ರಸಿಕರಿಂದ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಎರಡೂ ರೀತಿಯ ಪ್ರತಿಕ್ರಿಯೆ ಕೇಳಿ ಬರ್ತಾ ಇದೆ. ಆದ್ರೆ ದರ್ಶನ್ಗಿರುವಂತಹ ದೊಡ್ಡ ಮಟ್ಟದ ಅಭಿಮಾನಿಗಳ ಬಳಗದ ಸಲುವಾಗಿ ಚಿತ್ರ ಮೊದಲ ದಿನ ಭರ್ಜರಿಯಾಗಿ ಬಿಡುಗಡೆಯಾಗಿ ಒಳ್ಳೆಯ ಓಪನಿಂಗ್ ಪಡ್ಕೊಂಡಿತ್ತು. ಆದ್ರೆ ಡೆವಿಲ್ ಸಿನಿಮಾ ಸೋಮವಾರ ಹಾಗೂ ಮಂಗಳವಾರದ ಗಳಿಕೆಯಲ್ಲಿ ಇದೀಗ ಪಾತಾಳವನ್ನ ಕಂಡಿದೆ. ಯಾಕಂದ್ರೆ 2 ದಿನದಲ್ಲಿ ಕೇವಲ 2 ಕೋಟಿಯನ್ನ ಗಳಿಸಿರುವಂತಹ ಡೆವಿಲ್ ಚಿತ್ರ. ಡೆವಿಲ್ ಸಿನಿಮಾ ಜೊತೆ ರಿಲೀಸ್ ಆದಂತಹ ಬಾಲಯ್ಯನ ಅಖಂಡ 2 ಸೋಮವಾರದ ಪರೀಕ್ಷೆಯಲ್ಲಿ ಪಾಸ್ ಆಗಿದೆ. ಅತ್ತ ದುರಂಧರ್ ತನ್ನ ಎರಡನೇ ಸೋಮವಾರವೂ ಸಹ 29 ಕೋಟಿಯನ್ನ ಬಾಚಿಕೊಂಡಿತ್ತು. ಒಟ್ಟು 379 ಕೋಟಿ ಗಳಿಸಿ 500 ಕೋಟಿ ಕ್ಲಬ್ ಅನ್ನ ಸೇರುವತ್ತ ಇದೀಗ ದುರಂಧರ್ ಸಿನಿಮಾ ಸಾಗ್ತಾ ಇದೆ. ಯಾವುದೇ ಸಿನಿಮಾ ಇರಲಿ, ವಾರದ ಮೊದಲ ದಿನವಾದಂತಹ ಸೋಮವಾರ ಎಷ್ಟು ಗಳಿಕೆ ಮಾಡುತ್ತೆ ಎಂಬುದು ತುಂಬಾನೇ ಮುಖ್ಯ. ಅದರ ಆಧಾರದ ಮೇಲೆಯೇ ಸಿನಿಮಾದ ಭವಿಷ್ಯ ನಿರ್ಧಾರವಾಗುತ್ತೆ. ಈಗ ಡೆವಿಲ್, ಅಖಂಡ 2 ಹಾಗೂ ದುರಂಧರ್ ಸಿನಿಮಾಗಳ ಗಳಿಕೆ ಇದೀಗ ಲೆಕ್ಕ ಸಿಕ್ಕಿರುವಂತದ್ದು. ಈ ಚಿತ್ರಗಳ ಪೈಕಿ ದುರಂಧರ್ ಸಿನಿಮಾ ಭಾರಿ ಗಳಿಕೆಯನ್ನ ಕಂಡಿದ್ದು, ಅಖಂಡ 2 ಚಿತ್ರ ಕೂಡ ಉತ್ತಮವಾದ ಕಲೆಕ್ಷನ್ ಅನ್ನ ಮಾಡಿದೆ. ಆದ್ರೆ ಈ 3 ಚಿತ್ರಗಳ ಪೈಕಿ ಡೆವಿಲ್ ಗಳಿಕೆ ಇದೀಗ ಪಾತಾಳವನ್ನ ಕಂಡಿರುವುದಂತೂ ಸತ್ಯ. ದರ್ಶನ್ ಅಭಿಮಾನಿಗಳಿಗೆ ಇದೊಂಥರ ದುಃಖದ ವಿಷಯವಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಎಷ್ಟೋ ವರ್ಷದಿಂದ ಕಾತರದಿಂದ ಕಾಯ್ತಾ ಇದ್ದಂತಹ ಡೆವಿಲ್ ಚಿತ್ರ ಇದೀಗ ಮಕಾಡೆ ಮಲಗಿದ್ದಕ್ಕೆ ಕಾರಣ ನಿರ್ದೇಶಕ ಪ್ರಕಾಶ್ ಎಂಬ ಮಾತು ಸಹ ಇದೀಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಎಲ್ಲಾ ಸಂಕಷ್ಟಗಳ ನಡುವೆ ಬೆನ್ನೋವಿದ್ರು ಸಹ ದರ್ಶನ್ ಬಂದು ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಟ್ಟಿದ್ರು. ಆದ್ರೆ ನಿರ್ದೇಶಕರು ಪೋಸ್ಟ್ ಪ್ರೊಡಕ್ಷನ್ ಹಾಗೂ ಚಿತ್ರದ ನಿರ್ಮಾಣದಲ್ಲಿ ಎಡವಿದ್ದಾರೆ ಎಂಬ ಮಾತು ಈಗ ಎಲ್ಲೆಡೆ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಮೊದಲ ದಿನ ಅಭಿಮಾನಿಗಳು ಒಗ್ಗಟ್ಟಾಗಿ ನಿಂತು ಒಳ್ಳೆಯ ಕಲೆಕ್ಷನ್ ಅನ್ನ ಚಿತ್ರತಂಡಕ್ಕೆ ಮಾಡಿಕೊಟ್ಟಿದ್ರು. ಆದ್ರೆ ರಿಲೀಸ್ ಆದ 2 ದಿನಕ್ಕೆ ಡೆವಿಲ್ ಸಿನಿಮಾ ಇದೀಗ ಮಕಾಡೆ ಮಲಗಿರುವುದಕ್ಕೆ ಕಾರಣ ನಿರ್ದೇಶಕರಾದಂತಹ ಪ್ರಕಾಶ್ ಎಂಬ ಮಾತು ಸಹ ಇದೀಗ ಸೌಂಡ್ ಮಾಡ್ತಾ ಇದೆ. ಯಾಕಂದ್ರೆ ರಾಜ್ಯದಾದ್ಯಂತ 300ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದಂತಹ ಡೆವಿಲ್ ಬಿಡುಗಡೆಯಾದ ದಿನ 13.8 ಕೋಟಿಯನ್ನ ಗಳಿಕೆ ಮಾಡಿದೆ ಎಂದು ಸ್ವತಃ ಚಿತ್ರ ನಿರ್ಮಾಣ ಸಂಸ್ಥೆ ಘೋಷಿಸಿತ್ತು. ಆದ್ರೆ ಇದೀಗ ಆ ಪೋಸ್ಟ್ ಅನ್ನು ಸಹ ಡಿಲೀಟ್ ಮಾಡಿರುವಂತದ್ದು. ಇನ್ನು ನಂತರದ ದಿನಗಳ ಗಳಿಕೆ ಏನು ಎಂಬುದನ್ನು ಸಹ ಚಿತ್ರತಂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಇತ್ತ ಬಾಕ್ಸ್ ಆಫೀಸ್ ಕಲೆಕ್ಷನ್ ಟ್ರ್ಯಾಕಿಂಗ್ ವೆಬ್ಸೈಟ್ಗಳು ಚಿತ್ರ ಯಾವ ದಿನ ಎಷ್ಟು ಗಳಿಕೆ ಮಾಡಿದೆ ಎಂಬ ವರದಿಯನ್ನ ಪ್ರಕಟಿಸಿವೆ. ಅದರಲ್ಲಿಯೂ ಜನಪ್ರಿಯ ಸ್ಯಾಕ್ನಿಲ್ ವೆಬ್ಸೈಟ್ ದರ್ಶನ್ ನಟನೆಯ ಡೆವಿಲ್ ಬಿಡುಗಡೆಯಾದ ದಿನದಿಂದ ನಿನ್ನೆ ಅಂದ್ರೆ ಡಿಸೆಂಬರ್ 16ರ ಮಂಗಳವಾರದ 6ನೇ ದಿನದವರೆಗೂ ಎಷ್ಟು ಗಳಿಕೆ ಮಾಡಿದೆ ಎಂಬ ವರದಿಯನ್ನು ಸಹ ಪ್ರಕಟಿಸಿದೆ. ಇನ್ನು ಸ್ಯಾಕ್ನಿಲ್ ವೆಬ್ಸೈಟ್ ಪ್ರಕಾರ ಮೊದಲ ದಿನ ಬಾಕ್ಸ್ ಆಫೀಸ್ ನಲ್ಲಿ 10 ಕೋಟಿ ಗಳಿಕೆ ಮಾಡಿದಂತಹ ಡೆವಿಲ್ 2ನೇ ದಿನ 3.4 ಕೋಟಿ, 3ನೇ ದಿನ 3.8 ಕೋಟಿ, 4ನೇ ದಿನ 4 ಕೋಟಿ, ಇನ್ನು 5ನೇ ದಿನ 1.4 ಕೋಟಿ ಹಾಗೂ 6ನೇ ದಿನ ಅಂದ್ರೆ ಮಂಗಳವಾರ 1 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ ಎಂದು ತಿಳಿಸಿರುವಂತದ್ದು. ಹೀಗೆ ದಿನದಿಂದ ದಿನಕ್ಕೆ ತೀರಾ ಕುಸಿತ ಕಂಡಿರುವಂತಹ ಡೆವಿಲ್ 6 ದಿನಗಳಲ್ಲಿ ಒಟ್ಟು 23.65 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ ಎಂದು ಸ್ಯಾಕ್ನಿಲ್ ವರದಿಯನ್ನ ನೀಡಿದೆ. ಇನ್ನು ಸ್ಯಾಕ್ನಿಲ್ ಕೇವಲ ನೆಟ್ ಕಲೆಕ್ಷನ್ ಅನ್ನ ಮಾತ್ರ ಪ್ರಕಟಿಸಿದ್ದು, ಕ್ರಾಸ್ ಕಲೆಕ್ಷನ್ ಗಣನೆ ತೆಗೆದುಕೊಂಡ್ರೆ ಅಂದಾಜು 30 ಕೋಟಿ ತಲುಪುವ ಸಾಧ್ಯತೆ ಇದೆ. ಇಷ್ಟೆಲ್ಲ ಆದ್ರೂ ಕಲೆಕ್ಷನ್ ವಿಚಾರದಲ್ಲಿ ಇನ್ನೂ ಗೊಂದಲವಿದೆ. ಸದ್ಯ ಇದೀಗ ಸ್ಯಾಕ್ನಿಲ್ ವರದಿಯನ್ನ ಎಲ್ಲರೂ ಪರಿಗಣಿಸ್ತಾ ಇದ್ದಾರೆ. ಆದ್ರೆ ಚಿತ್ರತಂಡ ಅಧಿಕೃತವಾಗಿ ಕಲೆಕ್ಷನ್ ಘೋಷಿಸಿ
ಈ ಗೊಂದಲಗಳಿಗೆ ತೆರೆ ಎಳೆಯುತ್ತಾ ಎಂಬುದನ್ನ ಮಾತ್ರ ಮುಂದೆ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.